ನೀವು ಟೀನೇಜ್ ಅಥವಾ 20s ಎಂಟರ್ ಆದಾಗಿಂದ ನಿಮ್ಮ ಟೈಮ್ ಮಾತ್ರ ಫಾಸ್ಟ್ ಆಗಿ ಹೋಗ್ತಾ ಇರೋ ರೀತಿ ಅನ್ನಿಸ್ತಾ ಇಲ್ವಾ? ಆದ್ರೆ ನೀವು ಯಾವಾಗ್ಲಾದ್ರೂ ಇದನ್ನ ಥಿಂಕ್ ಮಾಡಿದೀರಾ? ನಿಮ್ಗೆ ಸಿಗೋ ಅದೇ 24 hours ನಲ್ಲಿ ಕೆಲವರು ನೆಕ್ಸ್ಟ್ ಲೆವೆಲ್ ವರ್ಕ್, ನೆಕ್ಸ್ಟ್ ಲೆವೆಲ್ ನ ಬಿಸ್ನೆಸ್ ಅಂಡ್ ನೆಕ್ಸ್ಟ್ ಲೆವೆಲ್ ರಿಲೇಶನ್ಶಿಪ್ ಅನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಆದ್ರೆ ಕೆಲವರಿಂದ ಅವರ ಈಸಿ ಟಾಸ್ಕ್ ಗಳನ್ನು ಸಹ ಕಂಪ್ಲೀಟ್ ಮಾಡೋಕಾಗ್ತಿಲ್ಲ. ಇದು ಯಾಕಂದ್ರೆ ಅವರ ಹತ್ರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನ ಕಮಾಂಡ್ ಇರುತ್ತೆ. ನೀವು ಜೆನ್ವಿನ್ಲಿ ಟೈಮ್ ಅನ್ನ ನಿಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕಂದ್ರೆ ನಮಗೆ ಹೆಲ್ಪ್ ಆಗಿರೋ ಈ ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ ಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಬಟ್ ಇದು ಯಾವುದೋ ನಾರ್ಮಲ್ ವಿಡಿಯೋಸ್ ನ ರೀತಿ ಇರೋದಿಲ್ಲ. ಒಂದೊಂದು ಸ್ಟ್ರಾಟಜೀಸ್ ಕೂಡ ಡೀಪ್ ಆಗಿ ಡೀಟೇಲ್ಡ್ ಆಗಿ ಇರುತ್ತೆ. ಅದಕ್ಕೆ ಒಂದು ಪೀಸ್ಫುಲ್ ಎನ್ವೈರನ್ಮೆಂಟ್ ನಲ್ಲಿ ಕೂತ್ಕೊಂಡು ಈ ವಿಡಿಯೋನ ನೋಡಿ. ನಂಬರ್ 1, ಫಾಲೋ 80-20 ರೂಲ್. 80-20 ರೂಲ್ ಅಂದ್ರೆ 80% ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋ 20% ವರ್ಕ್ಸ್. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ 20% ಎಂಪ್ಲಾಯ್ಸ್ 80% ಸೇಲ್ಸ್ ಅನ್ನ ತರ್ತಾರೆ. ನೀವು 80% ಟೈಮ್ ಅದೇ 20% ಬಟ್ಟೆಗಳನ್ನ ಹಾಕೊಳ್ತೀರಾ. ಎಕ್ಸಾಮ್ ನಲ್ಲಿ 20% ಚಾಪ್ಟರ್ಸ್ 80% ಕ್ವಶನ್ಸ್ ಅನ್ನ ಕವರ್ ಮಾಡುತ್ತೆ. ಅಂಡ್ ಇದು ಟೈಮ್ ಮ್ಯಾನೇಜ್ಮೆಂಟ್ ನಲ್ಲೂ ಹೆಲ್ಪ್ ಮಾಡುತ್ತೆ. ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ದಿನ ಶುರು ಮಾಡುವಾಗ ಅಥವಾ ನಾಳೆಯ ಬಗ್ಗೆ ರಾತ್ರಿ ಪ್ಲಾನ್ ಮಾಡುವಾಗ ನಾಳೆಯ ಟಾಪ್ 3 ವರ್ಕ್ ಅನ್ನ ಮೊದಲೇ ಹೈಲೈಟ್ ಮಾಡ್ಕೊಳ್ಳಿ. ಇದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಯಾಕಂದ್ರೆ ನೀವು ಮಾರ್ನಿಂಗ್ ಎದ್ದಾಗ ಏನ್ ಮಾಡ್ತೀರಾ, ಇವತ್ತು ಏನ್ ಮಾಡೋದು, ಮಾಡೋಕೆ ಆಗುತ್ತೋ ಇಲ್ವೋ, ಈ ರೀತಿ ಡೌಟ್ ನಲ್ಲಿ ಇರ್ತೀರಾ. ಆಗ ನಿಮಗೆ ಯಾರಾದ್ರೂ ಕಾಲ್ ಮಾಡಿ ಮೆಸೇಜ್ ಮಾಡಿ ಡಿಸ್ಟ್ರಾಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಹೋಗ್ತೀರಾ. ಯಾಕಂದ್ರೆ ಈ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆನೆ ನಾನು ಎಲ್ಲಿಗಾದ್ರೂ ಹೋಗೋದು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ಪ್ಲಾನೇ ಇಲ್ಲ. ನಮ್ಮ ಮಾರ್ನಿಂಗ್ ರೂಟೀನ್ ನಲ್ಲಿ ಮೊದಲು ಎಕ್ಸರ್ಸೈಸ್ ಅಂಡ್ ಕಾಂಟೆಂಟ್ ರಿಸರ್ಚ್ ಅನ್ನ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತು ಮಾರ್ನಿಂಗ್ ನ ಪೀಕ್ ಟೈಮ್ ನಲ್ಲಿ ಇದನ್ನ ಫಸ್ಟ್ ಕಂಪ್ಲೀಟ್ ಮಾಡಿದ್ರೆ ನಂತರದ ಟಾಸ್ಕ್ ಗಳನ್ನ ನಾವು ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು ಅಂತ. ಈ ರೀತಿ ಟಾಪ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆ ದಿನದ ಟೋನ್ ಸೆಟ್ ಆಗುತ್ತೆ ಅಂಡ್ ಯಾವುದೇ ರೀತಿ ಟೈಮ್ ವೇಸ್ಟ್ ಆಗಲ್ಲ. ಇದು ಎಲ್ಲಾ ಫೀಲ್ಡ್ ನಲ್ಲೂ ವರ್ಕ್ ಆಗುತ್ತೆ. ನೀವು ಸ್ಟಡಿ ಮಾಡ್ತೀರಾ ಅಂದ್ರೆ ಟಾಪ್ 3 ಚಾಪ್ಟರ್ ಸಿಗುತ್ತೆ. ಜಾಬ್ ಫೈಂಡ್ ಮಾಡ್ತಿದ್ರೆ ಅದಕ್ಕೆ ಬೇಕಾಗಿರೋ ಟಾಪ್ 3 ಸ್ಕಿಲ್ಸ್ ಗಳು ಸಿಗುತ್ತೆ. ಬಟ್ ಅದನ್ನ ಫೈಂಡ್ ಮಾಡಬೇಕು ಅಂಡ್ ಫೋಕಸ್ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಯಾವ್ದಾದ್ರು ಬೇಸಿಕ್ ಟಾಸ್ಕ್ ಗಳಲ್ಲಿ ಸಿಕ್ಕಾಕೊಳ್ತೀರಾ ಅಂಡ್ ಲಾಸ್ಟ್ ನಲ್ಲಿ ನಾನು ಏನೂ ಮಾಡ್ಲಿಲ್ಲ ಅಂತ ರಿಗ್ರೆಟ್ ಫೀಲ್ ಮಾಡಿ ನಾಳೆ ಮಾಡೋಣ ಅಂತ. ನಂಬರ್ 2, ಫಿಕ್ಸ್ ಯೋರ್ ಟೈಮ್ ಫಾರ್ ಡೀಪ್ ವರ್ಕ್. ಬಹಳಷ್ಟು ಜನ ಈ ರೀತಿ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ತೀರಾ. ನಾನ್ ತುಂಬಾ ಬಿಸಿ ಇರ್ತೀನಿ, ಐ ವರ್ಕ್ ಫಾರ್ 17 hours 14 hours ಅಂತ. ನಿಜವಾಗ್ಲೂನಾ 2 hours ವರ್ಕ್ ಮಾಡಿ ಗಂಟೆಗಟ್ಲೆ ಬ್ರೇಕ್ ತಗೊಂಡ್ರೆ ಅಥವಾ ವರ್ಕ್ ಮಾಡ್ತಿರುವಾಗ್ಲೇ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರೆ ಟೈಮ್ ಜಾಸ್ತಿನೇ ಆಗೋದು. 6 hours ಡೀಪ್ ವರ್ಕ್ ಮಾಡಿದ್ರೆ ಇದನ್ನ ಮಾಡೋ ಅವಶ್ಯಕತೆನೇ ಇರಲ್ಲ. ನೀವು ಡೀಪ್ ವರ್ಕ್ ಮಾಡುವಾಗ ಬ್ರೂಟಲ್ ಆಗಿ ನಿಮಗೆ ಯಾರು ರಿಲೇಷನ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ ಅಂಡ್ ಯಾವುದೇ ಫೋನ್ ಕೂಡ ಇಲ್ದಿರೋ ಹಾಗೆ ಮಿನಿಮಮ್ 3 hours ಹೇಗಾದ್ರೂ ವರ್ಕ್ ಮಾಡಿ. ಹೌದು, ಇದು ರೂಡ್ ಆಗಿದೆ, ಬಟ್ ಮಾಡ್ಲೇಬೇಕು. ಮೇ ಬಿ ನಿಮಗೆ ಇದನ್ನ ಮಾರ್ನಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ರಾತ್ರಿ ಮಾಡಿ 10 to 12 or 9 to 11. ಮಾರ್ನಿಂಗ್ ಮಾಡೋದಾದ್ರೆ 6 to 9 ಮಾಡಿ. ನಿಮ್ಮ ಫ್ಯಾಮಿಲಿಗೂ ಕೂಡ ಗೊತ್ತಿರಬೇಕು ಇದು ನಿಮ್ಮ ಡೀಪ್ ವರ್ಕ್ ಟೈಮ್ ಅಂತ. ಆಗ ಅವರು ಸಹ ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಅಂಡ್ ನೀವೇ ಈ ರೀತಿ 12 hours 14 hours ವರ್ಕ್ ಮಾಡ್ತೀನಿ ಅಂತ ಹೇಳೋದನ್ನ ನಿಲ್ಸಿ ಪ್ರೌಡ್ ಆಗಿ ಹೇಳ್ತೀರಾ ನಾನು ದಿನಕ್ಕೆ 3-4 hours ವರ್ಕ್ ಮಾಡೋದು ಅಂತ. ಈವನ್ ನೀವು ಹೇಳೋ ಅವಶ್ಯಕತೆನೂ ಇರಲ್ಲ. ಯಾಕಂದ್ರೆ ನಿಮ್ಮ ರಿಸಲ್ಟೇ ಆ ರೀತಿ ಶೋರ್ ಮಾಡ್ತಾ ಇರುತ್ತೆ. ನಂಬರ್ 3, ಈಟ್ ದಟ್ ಫ್ರಾಗ್. ನಿಮಗೆ ಒಂದು ಕಪ್ಪೆಯನ್ನ ತಿನ್ನೋದಕ್ಕೆ ಕೊಟ್ರೆ ದಿನದ ಯಾವ ಟೈಮ್ ಅನ್ನ ಚೂಸ್ ಮಾಡ್ತೀರಾ? ಅದನ್ನ ತಿನ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ವಿಡಿಯೋನ ಪಾಸ್ ಮಾಡಿ ಇದರ ಆನ್ಸರ್ ಅನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ಇದಕ್ಕೆ ನನ್ನ ಆನ್ಸರ್ ಏನಂದ್ರೆ ಫಸ್ಟ್ ಆ ಕಪ್ಪೆಯನ್ನ ತಿಂತಾ ಇದ್ದೆ ಅಂಡ್ ದೆನ್ ನನ್ನ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಈಟ್ ದಟ್ ಫ್ರಾಗ್ ಬುಕ್ ನ ಆಥರ್ ಬ್ರೈನ್ ಟ್ರೇಸಿ ಅವರು ಕೂಡ ಇದನ್ನೇ ಹೇಳ್ತಾರೆ. ಇಲ್ಲಿ ಆ ಫ್ರಾಗ್ ನಿಮ್ಮ ಟಫೆಸ್ಟ್ ವರ್ಕ್, ಅದನ್ನೇ ನೀವು ಮೊದಲು ಮಾಡ್ಬೇಕು. ಒಬ್ಬ ನಾರ್ಮಲ್ ಪರ್ಸನ್ ಏನ್ ಮಾಡ್ತಾರೆ, ಇವಾಗ ಎದ್ದಿದ್ದೀನಿ, ಸ್ವಲ್ಪ ಟೈಮ್ ಕಳಿಲಿ, ಮನಸ್ಸು ಬರ್ತಾ ಇಲ್ಲ, ಇದನ್ನ ಮಾಡ್ತಾ ಮಾಡ್ತಾ ಲಂಚ್ ಆಗುತ್ತೆ, ಈವ್ನಿಂಗ್ ಆಗುತ್ತೆ, ನೈಟ್ ಆಗುತ್ತೆ ಅಂಡ್ ಲಾಸ್ಟ್ಗೆ ಹೇಳೋದು. ಫಾರ್ ಎಕ್ಸಾಂಪಲ್, ನಿಮಗೆ ಮ್ಯಾಥ್ಸ್ ತುಂಬಾ ಕಷ್ಟ ಅನ್ಸುತ್ತೆ. ಆಗ ವಿಜುವಲೈಸ್ ಮಾಡಿ ನಾನು ಈ ಪ್ರಾಬ್ಲಮ್ಸ್ ಗಳನ್ನ ಸರಿಯಾದ ಟೈಮ್ಗೆ ಸಾಲ್ವ್ ಮಾಡಿ ಕಂಪ್ಲೀಟ್ ಮಾಡಿದೀನಿ. ಈಗ ನಾನು ಎಕ್ಸರ್ಸೈಸ್ ಮಾಡ್ಬೋದು. ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸಣ್ಣ ಪುಟ್ಟ ವರ್ಕ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ನೈಟ್ ಡಿನ್ನರ್ ಮಾಡಿ ಮಲಗ್ತೀನಿ. ಒಂದು ಸಲ ನೀವು ಟಫ್ ವರ್ಕ್ ಅನ್ನ ಮಾಡಿದ್ರೆ ಫುಲ್ ಫ್ರೀಡಮ್ ಇರುತ್ತೆ. ಅದೇ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ರೆ ಮಾಡೋದೇ ಇಲ್ಲ. ನಂಬರ್ 4, ರಿಫ್ಲೆಕ್ಟ್. ಅವತ್ತಿನ ದಿನದ ಟಾಸ್ಕ್ ಗಳನ್ನ ಹೇಗೋ ಕಂಪ್ಲೀಟ್ ಮಾಡ್ತೀರಾ, ಆದ್ರೆ ಏನಾದ್ರೂ ಒಂದು ಮಿಸ್ಟೇಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವರ್ಕ್ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೈಮ್ ತಗೊಂಡಿರುತ್ತೆ. ಅದು ಯಾಕೆ ಆಯ್ತು ಅಂತ ತಿಳಿದು ಅದನ್ನ ಬೆಟರ್ ಮಾಡೋಕೆ ಆ ದಿನದ ಹೈಲೈಟ್ಸ್ ಗಳನ್ನ ನೋಟ್ ಡೌನ್ ಮಾಡಿ. ಲೈಕ್ ಅವತ್ತಿನ ದಿನ ಏನ್ ಸ್ಪೆಷಲ್ ಮಾಡಿದ್ರಿ ಅಂಡ್ ಅದರಲ್ಲಿ ನೀವು ಎಷ್ಟು ಸಕ್ಸಸ್ಫುಲ್ ಆದ್ರಿ, ಯಾವ ಟೆಕ್ನಿಕ್ಸ್ ವರ್ಕ್ ಆಯ್ತು, ಯಾವ್ದು ವರ್ಕ್ ಆಗ್ಲಿಲ್ಲ, ಇದ್ರಲ್ಲಿ ಏನ್ ಚೇಂಜ್ ಮಾಡಬಹುದು. ಅಂಡ್ ಲಾಸ್ಟ್ಲಿ ನಿಮ್ಮ ದಿನದ ಫೋಕಸ್ ಅಂಡ್ ಎನರ್ಜಿ ಲೆವೆಲ್ ಅನ್ನ 1 to 5 ಸ್ಕೇಲ್ ನಲ್ಲಿ ರೇಟ್ ಮಾಡಿ. ಇದು ನಿಮ್ಮ ಜಸ್ಟ್ 2 to 3 minutes ತಗೊಳ್ಬಹುದು. ಬಟ್ ಇದು ಮೋಸ್ಟ್ ಎಫೆಕ್ಟಿವ್ ಟೆಕ್ನಿಕ್. ನಿಮಗೆ ಅರ್ಥ ಆಗುತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾವ್ದನ್ನ ಸರಿ ಮಾಡಬೇಕು, ಎಲ್ಲಿ ಲೂಪ್ ಹೋಲ್ಸ್ ಇದೆ ಅನ್ನೋದನ್ನ ಫೈಂಡ್ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಅನ್ನ
ನೀವೇ ತಯಾರು ಮಾಡ್ತೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೀನಿ. ನಿಮಗೆ 1% ಆದ್ರೂ ಇದು ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ ಗ್ರೋತ್ ಮೈಂಡ್ ಸೆಟ್ ಅನ್ನ ಹೊಂದಿರೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಸೆಲ್ಫ್ ಹೆಲ್ಪ್ ವಿಡಿಯೋಸ್ ಗಳಿಂದ ಡೈಲಿ ನಿಮ್ಮನ್ನ ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.